ಸ್ನೇಹಿತರೆ ನಮಸ್ಕಾರ. ದಶಮಹಾ ವಿದ್ಯೆಯ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಳಿ, ತಾರ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ ದೇವಿಯ ಉಪಾಸನಾ ರಹಸ್ಯಗಳ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋಲಿ ಪಾರ್ವತಿ ದೇವಿಯ ಅತ್ಯಂತ ಭಯಂಕರವಾದ ರೂಪ ಹಾಗೂ ದಶಮಹಾ ವಿದ್ಯೆಯಲ್ಲಿ 6ನೆಯ ವಿದ್ಯೆಯಾದ ಚಿನ್ನಮಸ್ತಾ ದೇವಿಯ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಚಿನ್ನಮಸ್ತಾ ದೇವಿ ಹೆಸರೇ ಅಲ್ಲ, ಈ ದೇವಿಯ ಸ್ವರೂಪವು ವಿಚಿತ್ರವಾಗಿರುತ್ತದೆ. ದಶಮಹಾ ವಿದ್ಯೆಗಳಲ್ಲಿ ಅತ್ಯಂತ ಶಕ್ತಿವಂತವಾದ ಹಾಗೂ ಭಯ ಹುಟ್ಟಿಸುವ ವಿದ್ಯೆಗಳಲ್ಲಿ ಒಂದು ಈ ಚಿನ್ನಮಸ್ತಾ ದೇವಿಯದ್ದು. ಈ ದೇವಿಯನ್ನು ವಜ್ರ ವೈರೋಚಿನಿ, ಪ್ರಚಂಡ ಚಂಡಿ ಎಂದು ಕೂಡ ಕರೆಯುತ್ತಾರೆ. ಸಾಧಾರಣವಾಗಿ ನಮ್ಮ ಜೀವನದಲ್ಲಿ ಕೆಲವು ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ನಡೆಯುತ್ತಿರುತ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲ ಕೆಲಸಗಳು ಕೊನೆಯ ಹಂತ ತಲುಪುವುದೇ ಇಲ್ಲ. ಅತ್ಯಂತ ಬಲಿಷ್ಠವಾದ ವರ್ಕ್ ಫೋರ್ಸ್ ಹಾಕಿದರೆ ಮಾತ್ರ ಕೆಲ ಕೆಲಸಗಳು ಆಗುತ್ತದೆ. ಮತ್ತೆ ಆ ಫೋರ್ಸ್ ಎಲ್ಲಿಂದ ಬರುತ್ತದೆ? ಮನುಷ್ಯನಿಗೆ ಭಗವಂತ ಅದೆಷ್ಟೋ ಶಕ್ತಿಗಳನ್ನು ಕೊಟ್ಟಿದ್ದಾನೆ, ಅದು ನಮಗೆ ತಿಳಿಯದು. ನಮ್ಮ ಶಕ್ತಿಯ ಜೊತೆ ಪ್ರಕೃತಿ ಶಕ್ತಿಯು ಜೊತೆಯಾದರೆ ನಮ್ಮ ಜೀವನದಲ್ಲಿರುವ ಕ್ಲಿಷ್ಟ ಸಮಯಗಳು ತೀರಿ ಹೋಗುತ್ತದೆ. ಹೀಗೆ ನಾವು ಮಾಡಲಾಗದ, ನಮಗೆ ಸಾಧ್ಯವಾಗದ ಕೆಲಸಗಳನ್ನು ಮಾಡುವುದಕ್ಕೆ ನಮ್ಮ ಜೀವನದ ಗತಿಯನ್ನು ಬದಲಿಸುವ ಶಕ್ತಿಯೇ ಚಿನ್ನಮಸ್ತಾ ದೇವಿಯದ್ದು. ದಶಮಹಾ ವಿದ್ಯೆಗಳಲ್ಲಿ ಒಂದೊಂದು ಶಕ್ತಿ ಒಂದೊಂದು ಪ್ರತಿಫಲ ಕೊಡುತ್ತದೆ. 10 ದಿಕ್ಕುಗಳು 10 ಮಹಾವಿದ್ಯೆಗಳಾದವೆಂದು ಈ ಹಿಂದೆ ನಿಮಗೆ ಹೇಳಿದ್ದೆ. ವಿಶ್ವವನ್ನು ನಡೆಸುವ ಅತೀತ ಶಕ್ತಿಗಳು ಈ ದಶಮಹಾ ವಿದ್ಯೆಗಳು. ಚಿನ್ನಮಸ್ತಾ ರೂಪವೇ ಭಯಂಕರವಾಗಿರುತ್ತದೆ. ಕಡೆದ ತನ್ನದೇ ತಲೆ ಒಂದು ಕೈಯಲ್ಲಿರುತ್ತದೆ. ಕಂಠದಿಂದ 3 ರಕ್ತದ ಧಾರೆಗಳು ಚಿಮ್ಮುತ್ತಿರುತ್ತದೆ. ಒಂದು ರಕ್ತ ಧಾರೆ ಕೈಯಲ್ಲಿರುವ ಶಿರಸ್ಸಿಗೆ, ಇನ್ನೆರಡು ಧಾರೆಗಳು ವರ್ಣಿನಿ ಢಾಕಿನಿಯನ್ನು ಯೋಗಿನಿಗಳ ಬಾಯಲ್ಲಿ ಬೀಳುತ್ತಿರುತ್ತದೆ. ಕತ್ತಿ ಕೈಯಲ್ಲಿರುತ್ತದೆ. ಕಂಠದಲ್ಲಿ ಹಾವು, ದೇಹ ದಿಗಂಬರವಾಗಿ ಇರುತ್ತದೆ. ಕಪಾಲ ಮಾಲೆ ಧರಿಸಿ ಭಯಂಕರವಾದ ದರ್ಶನ ಕೊಡುವ ತಾಯಿ ಚಿನ್ನಮಸ್ತಾ. ಇಷ್ಟು ಭಯಂಕರ ರೂಪ ಒಂದು ದೇವತೆಗೆ ಯಾಕಿರುತ್ತದೆ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಈ ರಹಸ್ಯವನ್ನು ನಾವು ಚಿನ್ನಮಸ್ತಾ ದೇವಿಯ ವಿಗ್ರಹ ಅಥವಾ ಚಿತ್ರಪಟ ನೋಡಿದರೆ ಸಾಕು. ಅಮ್ಮನ ಈ ರೂಪದ ಹಿಂದೆ ಬಹಳ ದೊಡ್ಡ ಅರ್ಥವಿದೆ. ಅದನ್ನು ತಿಳಿಯಬೇಕಾದರೆ ನಾವು ಚಿನ್ನಮಸ್ತಾ ದೇವಿಯ ಕಥೆಯನ್ನು ತಿಳಿಯಬೇಕು. ಪ್ರಾಣತ್ರೋಷಿ ತಂತ್ರವೆಂದು ಒಂದು ತಂತ್ರವಿದೆ. ಅದರಲ್ಲಿ ಚಿನ್ನಮಸ್ತಾ ಕಥೆ ಇದೆ. ಒಂದು ಬಾರಿ ಪಾರ್ವತಿ ದೇವಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಾಯಿಗೆ ಇಚ್ಛಾಶಕ್ತಿ ವಿಪರೀತ ಜಾಸ್ತಿ ಆಗುತ್ತದೆ. ಆ ಶಕ್ತಿಯಿಂದ ಪಾರ್ವತಿ ದೇವಿ ಕಪ್ಪಾಗಿ ಬದಲಾಗುತ್ತಾಳೆ. ಇಷ್ಟರಲ್ಲೇ ಅಮ್ಮನ ಸಖಿಯರು ಹಸಿವಾಗುತ್ತಿದೆ ಎಂದು ಕಾಡುತ್ತಾರೆ. ಕೂಡಲೇ ಒಂದು ಖಡ್ಗವನ್ನು ಸೃಷ್ಟಿಸಿ ತನ್ನದೇ ತಲೆಯನ್ನು ತಾನೇ ಕಡಿದುಕೊಂಡು ಆ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡಳು. ಕಡಿದ ಕಂಠದಿಂದ 3 ಧಾರೆಗಳಾಗಿ ರಕ್ತ ಚಿಮ್ಮಲು ಶುರುವಾಯಿತು. ಒಂದು ಧಾರೆ ತಾಯಿ ಕೈಯಲ್ಲಿ ಹಿಡಿದ ತನ್ನ ತಲೆಯ ಮೇಲೆ ಬಿತ್ತು. ಮತ್ತೆರಡು ತಾಯಿಯ ಸಖಿಯರಾದ ಢಾಕಿನಿ ವರ್ಣಿನಿಗಳ ಬಾಯಲ್ಲಿ ಬಿತ್ತು. ಹಾಗೆ ಇವರ ಹಸಿವು ತೀರಿತು. ಮಸ್ತಕ ಚಿನ್ನ ಭಿನ್ನವಾದ್ದರಿಂದ ಈಕೆಯನ್ನು ಚಿನ್ನಮಸ್ತಾ ಎಂದು ಕರೆಯುತ್ತಾರೆ. ಈ ಕಥೆಯನ್ನು ನಾವು ಡಿಕೋಡ್ ಮಾಡಿದರೆ ನಾವು ತುಂಬಾ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಚಿನ್ನಮಸ್ತಾ ದೇವಿಯ ಎಡಭಾಗದಲ್ಲಿ ಢಾಕಿನಿ ಕಪ್ಪು ಬಣ್ಣದಲ್ಲಿರುತ್ತಾಳೆ. ಈಕೆ ತಮೋಗುಣಕ್ಕೆ ಸಂಕೇತ. ಕೆಂಪು ಬಣ್ಣದಲ್ಲಿರುವ ವರ್ಣಿನಿ ರಜೋಗುಣಕ್ಕೆ ಸಂಕೇತ. ನಾವು ಏನು ಸಾಧಿಸಬೇಕಾದರೂ ನಮ್ಮಲ್ಲಿರುವ ಅಹಂಕಾರ ಹಾಗೂ ಈಗೋಗಳಿಗೆ ಸಂಕೇತವೇ ಈ ಢಾಕಿನಿ ವರ್ಣಿನಿಗಳ ನಿದರ್ಶನ. ರಜೋಗುಣವೆಂದರೆ ಮೋಹ. ಯಾವುದರ ಮೇಲಾದರೂ ಅತಿಯಾದ ಮೋಹವನ್ನು ಬೆಳೆಸಿಕೊಂಡರೆ ಅದೇ ವ್ಯಸನವಾಗುತ್ತದೆ. ವ್ಯಸನದಲ್ಲಿರುವವರು ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಇನ್ನು ತಮೋಗುಣವೆಂದರೆ ಅಜಾಗೃತೆ, ಅವಿವೇಕ, ನಿರ್ಲಕ್ಷ್ಯ. ಈ ಗುಣಗಳಿದ್ದವರು ಏನು ಸಾಧಿಸಲು ಆಗುವುದಿಲ್ಲ. ಈ ಗುಣಗಳನ್ನು ಬಿಡಬೇಕಾದರೆ ನಮ್ಮಲ್ಲಿರುವ ಇಚ್ಛಾಶಕ್ತಿಯನ್ನು ಪ್ರೇರೇಪಿಸಬೇಕು. ಇಚ್ಛಾಶಕ್ತಿ ಎಂದರೆ ಏನಾದರೂ ಸಾಧಿಸಬೇಕು ಎನ್ನುವ ಕೋರಿಕೆ ಮೊದಲು ನಮ್ಮ ಮನಸ್ಸಿನಲ್ಲಿರಬೇಕು. ನಂತರ ಆ ಕೆಲಸವನ್ನು ಹೇಗೆ ಸಾಧಿಸಬೇಕು ಎಂದು ಯೋಚಿಸುವುದೇ ಜ್ಞಾನಶಕ್ತಿ. ನಮ್ಮಲ್ಲಿರುವ ಇಚ್ಛಾಶಕ್ತಿಯನ್ನು ಜಾಗೃತಾವಸ್ಥೆಗೆ ತಂದರೆ ನಮ್ಮಲ್ಲಿರುವ ವ್ಯಸನಗಳು, ಅಹಂಕಾರ ದೂರವಾಗಿ ನಾವು ಅಂದುಕೊಂಡದ್ದು ನೆರವೇರುತ್ತದೆ. ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡಲು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಬೇಕು. ಅದಕ್ಕೆ ಉಪಾಸನೆ, ಧ್ಯಾನ ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಚಿನ್ನಮಸ್ತಾ ಬೀಜಾಕ್ಷರಗಳಿಗೆ
ಆ ಬಲವಿದೆ. ತಾಯಿಯ ಉಪಾಸನೆಯಿಂದ ಜ್ಞಾನದ ಅಭಿವೃದ್ಧಿಯಾಗುತ್ತದೆ. ಜ್ಞಾನ ಶಕ್ತಿಯಿಂದ ಇಚ್ಛಾಶಕ್ತಿ ಬೆಳೆಯುತ್ತದೆ. ಚಿನ್ನಮಸ್ತ ದೇವಿಯನ್ನು ಆರಾಧಿಸುವುದರಿಂದ ಆಗದ ಕೆಲಸವಿಲ್ಲ. ಶತ್ರು ಸಂಹಾರದಿಂದ ಹಿಡಿದು ರಾಜ್ಯಾಧಿಕಾರದವರೆಗೂ ಎಲ್ಲವನ್ನೂ ಕರುಣಿಸುವ ಶಕ್ತಿ ಈ ತಾಯಿಗಿದೆ. ಜಲಂಧರಲ್ಲಿ ರಾಂಚಿ ಬಳಿ ಚಿನ್ನಮಸ್ತ ಪೀಠವಿದೆ. ಈ ಪೀಠದಲ್ಲಿ ದೇವಿಯನ್ನು ವಜ್ರೇಶ್ವರಿ, ವಜ್ರವಾರಾಹಿ, ವಿರೂಪ ಅನ್ನೋ ಹೆಸರುಗಳಲ್ಲಿ ಪೂಜಿಸುತ್ತಾರೆ. ಟಿಬೆಟ್ನಿಂದ ಬಂದ ಬೌದ್ಧ ಲಾಮಗಳು ಈ ಪೀಠಕ್ಕೆ ಬಂದು ದೇವಿಯನ್ನು ಆರಾಧಿಸುತ್ತಾರೆ. ರಾಕ್ಷಸರಲ್ಲಿ ಹಿರಣ್ಯಕಶ್ಯಪನು ಚಿನ್ನಮಸ್ತ ದೇವಿಯ ಆರಾಧಕನೇ. ಅದಕ್ಕೆ ಆತನನ್ನು ವಜ್ರ ವೈರೋಚನ ಎಂದು ಕೂಡ ಕರೆಯುತ್ತಾರೆ. ಚಿನ್ನಮಸ್ತ ಬೀಜಾಕ್ಷರ ಮಂತ್ರಗಳು ನಮಗಿರುವ ಚಕ್ರಗಳಲ್ಲಿ ಮಣಿಪೂರಕ ಚಕ್ರದ ಜಾಗೃತಿ ಮಾಡುತ್ತದೆ. ಅಲ್ಲಿಂದ ವಜ್ರ ನಾಡಿಯಿಂದ ಶಕ್ತಿ ಸಂಚರಿಸಿ ನಮ್ಮ ಕೋರಿಕೆಗಳು ತೀರಿಸಿಕೊಳ್ಳಲು ಶಕ್ತಿಯನ್ನು ಚಿನ್ನಮಸ್ತ ಸಾಧನೆ ಮಂತ್ರ ಪ್ರೇರೇಪಿಸುತ್ತದೆ. ಅದಕ್ಕೆ ಆಕೆಯನ್ನು ವಜ್ರ ವೈರೋಚಿನಿ ಅಂತಾರೆ. ಬೌದ್ಧರು ತಾರಾ ಉಪಾಸನೆಯನ್ನು ತುಂಬಾ ತೀವ್ರವಾಗಿ ಮಾಡುತ್ತಾರೆ. ಜೊತೆಗೆ ಚಿನ್ನಮಸ್ತ ಉಪಾಸನೆಯನ್ನು ಮಾಡುತ್ತಾರೆ. ಆದರೆ ಅವರು ಚಿನ್ನಮಸ್ತ ಸ್ಥಾನದಲ್ಲಿ ವಜ್ರಾಯುಧವನ್ನು ಧರಿಸಿದ ವರಾಹ ಮುಖದ ವಜ್ರ ವಾರಾಹಿ ಮಾತೆಯನ್ನು ಪೂಜಿಸುತ್ತಾರೆ. ಬುದ್ಧನು ಕೂಡ ಚಿನ್ನಮಸ್ತ ಉಪಾಸನೆಯನ್ನು ಮಾಡಿ ಕಾಮವನ್ನು ಗೆದ್ದನೆಂಬ ಚರಿತ್ರೆ ಇದೆ. ನಮ್ಮಲ್ಲಿರುವ ಕಾಮವನ್ನು ಗೆಲ್ಲಬೇಕಾದರೆ ಚಿನ್ನಮಸ್ತ ದೇವಿಯ ಉಪಾಸನೆ ಮಾಡಬೇಕು. ರಮಣ ಮಹರ್ಷಿಗಳ ಶಿಷ್ಯರಾದ ಕಾವ್ಯ ಕಂಠ ಗಣಪತಿ ಮುನಿಗಳು ಚಿನ್ನಮಸ್ತ ಉಪಾಸಕರೇ. ಪ್ರಚಂಡ ಚಂಡಿಯಾಗಿ ಆರಾಧಿಸಿ ಪ್ರಚಂಡ ಚಂಡಿ ತ್ರಿಶತಿ ಎಂಬ 300 ಶ್ಲೋಕಗಳನ್ನು ರಚಿಸಿದ್ದಾರೆ. ದೇವಿಯ ದಯೆಯಿಂದ ಗಣಪತಿ ಮುನಿಗಳಿಗೆ ಅದೆಷ್ಟೋ ಸಿದ್ಧ ಶಕ್ತಿಗಳು ಇದ್ದವು. ಚಿನ್ನಮಸ್ತ ದೇವಿಯ ಉಪಾಸನೆಯಿಂದ ಕಪಾಲ ಭೇದವಾಗಿ ಪೂರ್ವ ಜನ್ಮ ಸ್ಮೃತಿಗಳು ಏರ್ಪಡುತ್ತದೆ ಎಂದು ಶಾಸ್ತ್ರಗಳು ಹೇಳಿವೆ. ಹೀಗೆ ಭೂತ ಭವಿಷ್ಯದ ಅನುಭವಗಳು ಆಗಿವೆ ಎಂದು ಕಾವ್ಯ ಕಂಠ ಗಣಪತಿ ಮುನಿಗಳು ಹೇಳಿದ್ದರು. ಈ ವಿದ್ಯೆಯ ಸಹಾಯದಿಂದಲೇ ಅವರು ರಮಣ ಮಹರ್ಷಿಗಳ ನಿಜವಾದ ಜನ್ಮ ರಹಸ್ಯವನ್ನು ತಿಳಿದು ಅವರನ್ನು ಭಗವಾನ್ ಎಂದು ಕರೆದಿದ್ದು. ಗಣಪತಿ ಮುನಿಗಳ ಪ್ರಕಾರ ಕಾಳಿ ಹಾಗೂ ಚಿನ್ನಮಸ್ತ ಒಂದೇ ರೀತಿಯ ಶಕ್ತಿಗಳು. ಕಾಳಿ ಉಪಾಸನೆ ಸಪ್ತ ಚಕ್ರಗಳಲ್ಲಿ ಸುಷುಮ್ನಾ ನಾಡಿಯನ್ನು ಜಾಗೃತ ಮಾಡುತ್ತದೆ. ಈ ದೇವಿಯ ಪಕ್ಕದಲ್ಲಿರುವ ಯೋಗಿನಿಗಳು ಢಾಕಿನಿ ಇಡಾ ನಾಡಿಯಾಗಿ, ವರ್ಣಿನಿ ಪಿಂಗಳ ನಾಡಿಯಾಗಿ, ಮಧ್ಯ ಚಿನ್ನಮಸ್ತ ದೇವಿಯನ್ನು ಸುಷುಮ್ನಾ ನಾಡಿಯಾಗಿ ನೋಡಬೇಕಾಗಿ ಹೇಳ್ತಾರೆ. ಪರಶುರಾಮನು ತನ್ನ ತಾಯಿಯಾದ ರೇಣುಕಾ ಮಾತೆಯ ತಲೆಯನ್ನು ಕಡಿಯುತ್ತಾನೆ. ಇದರ ಹಿಂದೆಯೂ ಚಿನ್ನಮಸ್ತ ರಹಸ್ಯವಿದೆ ಎಂದು ಧರ್ಮ ಸೂಕ್ಷ್ಮಗಳು ಹೇಳುತ್ತದೆ. ಸ್ನೇಹಿತರೆ, ಇದು ಚಿನ್ನಮಸ್ತ ದೇವಿಯ ಉಪಾಸನಾ ರಹಸ್ಯಗಳು. ಮುಂದಿನ ವಿಡಿಯೋದಲ್ಲಿ ದಶಮಹಾ ವಿದ್ಯೆಯ 7ನೇ ವಿದ್ಯೆಯಾದ ಧೂಮಾವತಿಯ ಬಗ್ಗೆ ತಿಳಿಯೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.